ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಎಎಸ್ಪಿಯ ನಾರಾಯಣ ಮೇಲೆ ಕೈ ಎತ್ತಿ ಹೊಡೆಯಲು ಯತ್ನಿಸಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಎಂಎಲ್ಸಿ ಅರುಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾನಸಿಕತೆಯನ್ನು ಕಳೆದುಕೊಂಡಿದ್ದಾರೆ, ನಾವೊಬ್ಬರೇ ಇಲ್ಲಿರೋದು ಎಂಬ ಭಾವನೆ ಅವರಲ್ಲಿ ಮೂಡಿದೆ. ಡಿಸಿಗೆ ಬೈತಾರೆ, ಎಸ್ಪಿಗೆ ಕೈ ಎತ್ತಾರೆ. ನ್ಯಾಯಾಂಗ ಕಾರ್ಯಾಂಗಕ್ಕೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ನೀಡ್ತಾ ಇಲ್ಲ. ನಿನ್ನೆಯ ಸಿಎಂ ನಡವಳಿಕೆ ಯಾರೂ ಒಪ್ಪುವಂಥದ್ದಲ್ಲ. ಖಜಾನೆ ಖಾಲಿಯಾಗಿ ಸರ್ಕಾರವೇ ನಡೆಸದ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸಮತೋಲನ ಕಳೆದುಕೊಂಡು ಈ ರೀತಿ ಸಿದ್ದರಾಮಯ್ಯ ವರ್ತಿಸುತ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಎಂಎಲ್ಸಿ ಅರುಣ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೆ ನಾವೊಂದು ಈ ದೇಶದಲ್ಲಿರುವಂತಹ ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಮೊದಲೇ ಬಾರಿ ಅಲ್ಲ ಯಾರೋ ಕಪ್ಪು ಬಾವುಟ ಎತ್ತಿರೋವಂಥದ್ದು. ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಕಪ್ಪು ಬಾವುಟನ ಎತ್ತಿರೋವಂಥದ್ದು? ಇಡೀ ದೇಶ ಒಂದಾಗಿ ಪಕ್ಕದ ಪಾಕಿಸ್ತಾನದ ವಿರುದ್ಧ ನಮ್ಮೆಲ್ಲರ ಧೋರಣೆ ಇದ್ರೆ ನನಗೆ ಈ ಸಂದರ್ಭದಲ್ಲಿ ಯುದ್ಧ ಬೇಡ, ಅವಶ್ಯಕತೆ ಇಲ್ಲ, ಇದು ಇಂಟೆಲಿಜೆನ್ಸ್ ಫೇಲ್ಯೂರು, ಇದು ಸೆಕ್ಯೂರಿಟಿ ಲ್ಯಾಬ್ಸು ಅಂತ ಮಾತಾಡ್ತಿರೋಂಥದ್ದು ಏಕೈಕ ಮುಖ್ಯಮಂತ್ರಿ ಇಡೀ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ಅವರಿಗೆ ಅನ್ನಿಸ್ಲೇ ಇಲ್ಲ. ಮಾನ್ಯ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸು ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನಿಸ್ಲಿಲ್ಲ. ಇಂದಿರಾ ಗಾಂಧಿ ಅವ್ರನ್ನ ಕೊಂದಾಗ ಸೆಕ್ಯೂರಿಟಿ ಲ್ಯಾಬ್ಸು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನ್ನಿಸ್ಲಿಲ್ಲ. ಅವ್ರಿಗೆ ಅನ್ನಿಸ್ಲಿಲ್ಲ ರಾಜೀವ್ ಗಾಂಧಿ ಅವರನ್ನ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಇಂದು ಶಿಡ್ಲಘಟ್ಟದಲ್ಲಿ 11 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಕಾಲೇಜಿನ ನೂತನ ಕೊಠಡಿಗಳ ಶಂಕುಸ್ಥಾಪನೆ, ಗ್ರಾಮ ಪಂಚಾಯಿತಿಗಳ ಉದ್ಘಾಟನೆ, ವಿವಿಧ ಕಾಮಗಾರಿಗಳಿಗೆ ಸಚಿವ ಎಂಸಿ ಸುಧಾಕರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ವೇಳೆ ಡಾಕ್ಟರ್ ಎಂಸಿ ಸುಧಾಕರ್ ಹೇಮಾವತಿ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕಟ್ಟಡಕ್ಕೆ ಪ್ಲಾಸ್ಟಿಂಗ್ ಸರಿಯಾಗಿ ಇಲ್ಲದ ಕಾರಣ ಅಧಿಕಾರಿಗಳನ್ನು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ತಾವು ಕಾಶ್ಮೀರ್ಗೆ ಹೋಗಿ ಒಂದು ಬಂದೂಕು ಇಟ್ಕೊಂಡು ಆ ಬೆಟ್ಟಗಳಲ್ಲಿ ಓಡಾಡಿ. ದಯವಿಟ್ಟು ಬಂದೂಕು ಇಟ್ಕೊಂಡು ಇಲ್ಲಿ ಪ್ರಚೋದನೆ ಮಾಡೋದಲ್ಲ. ತಾವು ಅಲ್ಲಿ ಹೋಗಿ ಕಾಶ್ಮೀರ್ನ ಕಣಿವೆಯಲ್ಲಿ ಉಗ್ರವಾದಿಗಳ ಮುಂದೆ ಬಂದೂಕು ಇಟ್ಕೊಂಡು ನಿಂತ್ರಿ, ಆಮೇಲೆ ಬೇಕಾದ್ರೆ ಬೇರೆ ಹಿಂದೂಗಳೆಲ್ಲ ನಿಮ್ಮ ಹಿಂದೆ ಬರುವಂಥದ್ದು ಮಾಡೋಣ. ಅಮಾಯಕರ ಮಕ್ಕಳನ್ನು ಬೀದಿಗೆ ಎಳೆದು ಅಮಾಯಕರ ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀವು ಬಳಸ್ಕೊಂಡು ರಾಜಕೀಯ ಮಾಡುವಂಥ ಕೆಲಸ ಮಾಡಬೇಡಿ. ಅಷ್ಟು ಇದ್ದರೆ ನೀವು ನಿಮ್ಮ RSSನ ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ತಾವು ಅಲ್ಲಿ ಹೋಗಿ ಅಲ್ಲಿ ಗನ್ ಇಟ್ಕೊಂಡು ನಿಂತ್ಕೊಳ್ಳಿ ಫಸ್ಟು, ಆಮೇಲೆ ನೀವು ಬೇರೆಯವ್ರಿಗೆ. ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ತಾವು ಕಾಶ್ಮೀರ್ಗೆ ಹೋಗಿ ಒಂದು